ಆಗಿರಲ್ಲ. ಎಲ್ಲಿ ಮಿಸ್ ಆಗ್ಬಿಟ್ರು ಪಾಪ ಅಮೂಲ್ಯ. ಇದೆಲ್ಲ ಸುವಾಸಿನಿಂದ ಗೇಮ್ ಪ್ಲಾನು. ಯಾವುದೇ ಕಾರಣಕ್ಕೂ ಇದರಲ್ಲಿ ಅಮೂಲ್ಯ ಸಫರ್ ಆಗಬಾರ್ದು. ನಾನೇನಾದ್ರು ಮಾಡಲೇಬೇಕು. ಸುವಾಸಿನಿ ಅಮೂಲ್ಯಂಗೆ ಏನಾದ್ರು ಮಾಡ್ತಾಳೆ ಅಂತ ಆಫೀಸಿಗೆ ಬಂದೆ. ಅಷ್ಟರಲ್ಲಿ ನಾನು ಅಂದ್ಕೊಂಡಿರೋ ಕೆಲಸ ಆಗೋಗಿದೆ. ಎಲ್ಲಿ ಹೋಗ್ಬಿಟ್ರು ಇವರು? The number you are calling is currently switched off. Please try later. ಯಾಕೆ ಯಾವಾಗ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾನೆ? ನಮ್ಮಲ್ಲಿ ಒಂದೊಂದ್ಸಲ ಹೀಗೆ ಬರುತ್ತೆ, ಆಮೇಲೆ ಮತ್ತೆ ಟ್ರೈ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಅದೇ ಥರ ಯಾಕೆ ಆಸ್ಟ್ರೇಲಿಯಾನಲ್ಲಿ ಆಗಿರಬಾರ್ದು? The number you are calling is currently switched off. Please try later. The number you are calling is currently switched off. Please try later. ಇವಳಿಗೆ ಯಾವ ಸೆಲೆಬ್ರಿಟಿನೂ ಅಲ್ಲ, ಯಾವ ಹೀರೋಯಿನೂ ಅಲ್ಲ. ಮಾಲಿವುಡ್, ಕಾಲಿವುಡ್, ಟಾಲಿವುಡ್ ಅಲ್ಲಿ ಇವಳಿಲ್ಲ. ಅದು ಬಿಟ್ಟಾಕೋ ಬೆಂಗಾಲಿ, ಬಿಹಾರಿ, ಭೋಜ್ಪುರಿಲಿ ಇವಳಿಲ್ಲ. ಹಂಗಿದ್ಮೇಲೆ ಇವಳೇ ನನ್ನ ಮೀನಾಕ್ಷಿ. ಇವಳು ಮೀನಾಕ್ಷಿ ಅಲ್ಲ ಕಾಂತಣ್ಣ, ನಿಂಗಿ. ಏನೋ ನಿಂಗಿನ? ಅದ್ ಯಾವ ನಿಂಗಿನೋ? ಇವಳು ಅನ್ಪೂರ್ಣಮ್ಮ ಕಾಲೇಜಲ್ಲಿ ರಿಷಿ ಮೇಸ್ಟ್ರಿ ಇದ್ದಾರಲ್ಲ, ಇರ್ಬೋದು. ಅವ್ರ ಲವರ್ ಕಮ್ಲಿ ಇದ್ದಾಳಲ್ಲ, ಇದ್ದಾಳೆ. ಇವಳು ಕಮ್ಲಿ ಒಟ್ಟಿಗೆ ಕಾಲೇಜ್ ಓದ್ತಿದ್ ಹುಡುಗಿ ನಿಂಗಿ. ನಮ್ಮ ಅಂಗಡಿ ಆಗಾಗ ಮಸಾಲ ಪುರಿ ತುಂಬ ಬರ್ತಿದ್ದಾಳೆ, ನಂಗೆ ಗೊತ್ತಿಲ್ಲ. ಹೋಗ್ದಲ್ಲ ಅವಳು ಕತ್ತಿಸ್ಕಿ. ಕಮಾನ್ ವಿಕ್ಕಿ, ಅವಳನ್ನ ಬೈಕೊಳ್ಳೋದ್ರಿಂದ ಏನೂ ಉಪಯೋಗ ಇಲ್ಲ. ಬಾವಾ, ನಾನು ಅವಳನ್ನ ಸುಮ್ಮನೆ ಬೈತಾ ಇಲ್ಲ. ಅವಳು ನಾವು ಅಂದ್ಕೊಂಡಿರೋಷ್ಟು ಸಿಂಪಲ್ ಅಲ್ವೇ ಅಲ್ಲ. ಅವಳು ಮಾತಾಡುವಾಗ ವೇದಾಂತ್ ಬಂದ್ರೆ ತಾನೆ ಅಂತ ಎಷ್ಟು ವಿಚಿತ್ರವಾಗಿ ಮಾತಾಡ್ಸಿದ್ಲು ಕನ್ಸಿದ್ರ. ಹೌದು, ಆ ಟೋನ್ ತುಂಬಾನೇ ಇರಿಟೇಟಿಂಗ್ ಆಗಿದೆ ಅಲ್ವಾ? ನನಗೆ ಯಾಕೋ ಇವಳೇ ಅಗ್ರಜನ್ಗೆ ಏನಾದರೂ. ನಾನು ವೇದಾಂತ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ವಿಕ್ರಾಂತ್. ಇವಳ ಜಾಲಕ್ಕೆಲ್ಲ ಅವ್ರು ಸಿಗಾಕೊಳ್ಳದ. ಮೊದಲು ನಾವೀಗ ಅಮೂಲ್ಯನ ಬಚಾವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾ ಬಾವ. ಅಮ್ಮೋ ಅಮ್ಮೋ, ನಮ್ಗೆ ಆರ್ಡರ್ ಕೊಟ್ಟಿದ್ರಲ್ಲ, ಆ ದುಡ್ಡು ಬಂತು. ಅವ್ರಿಗೆ ತುಂಬಾ ಖುಷಿಯಾಗಿದೆಯಂತೆ. ಓ ಹೌದಾ? ಅಯ್ಯೋ, ಕಡಿಮೆ ಅಲ್ಲ ಕಣೆ, ಹತ್ರ 15,000 ರೂಪಾಯಿ. ಹಾ ಸರಿ. ಅಪ್ಪನ್ಗೆ ಸಾಲ ತೀರ್ಸೋಕೆ ಅನುಕೂಲ ಆಗುತ್ತೆ ಅಂತ ಅವ್ರಿಗೆ ಕೊಟ್ಟೆ. ಅವ್ರು ಅದನ್ನ ಮುಟ್ಲೇ ಇಲ್ಲ. ಹಾಮ, ಸಾಲ ಇಲ್ಲ ಅಂದಿದ್ರೆ 1-2 ಗ್ರಾಮ್ ಬಂಗಾರನಾದ್ರೂ ತೆಗೆದಿಡ್ಬೋದಾಗಿತ್ತು. ಅಮ್ಮ, ಯಾಕೊಂಥರ ಇದೆಯಾ? ಹಾಗೇನಿಲ್ಲಮ್ಮ. ಇಂಡಿಯನ್ ನೆಟ್ವರ್ಕ್ ಅಲ್ಲಿರೋ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಹೇಗಾದ್ರೂ ಮಾಡಿ ಅದು ಎಲ್ಲಿ ಸ್ವಿಚ್ ಆಫ್ ಆಯ್ತು ಅಂತ ಲೊಕೇಶನ್ ಫೈಂಡ್ ಔಟ್ ಮಾಡ್ತೀನೋ. ಯಾಕೋ ಏನಾಯ್ತು? ಅಣ್ಣ ಮಿಸ್ಸಿಂಗಾ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ವಿಷಯ ಏನು ಅಂತ ನನ್ನ ನಿಧಾನಕ್ಕೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಇದೊಂದು ಹೆಲ್ಪ್ ಮಾಡ್ಕೊಡೋ ಪ್ಲೀಸ್. ರೀಸನ್ಸ್ ಬೇಕಾಗುತ್ತೋ? ನಮ್ಮ ಅಣ್ಣ ಯೂಸ್ ಮಾಡ್ತಿರೋ ನೆಟ್ವರ್ಕು, ನೀನು ವರ್ಕ್ ಮಾಡ್ತಿದ್ಯಲ್ಲ ಕಂಪ್ನಿ, ಅದೇ ನೆಟ್ವರ್ಕು. ನೀನು ಏನು ಬೇಕಿದ್ರು ರೀಸನ್ ಕೊಡ್ಕೋ, ಬಟ್ ಇದೊಂದು ಹೆಲ್ಪ್ ಮಾಡೋ. ನೀನು ಇಷ್ಟೆಲ್ಲ ಕೇಳ್ಕೊಳ್ಳೋ ಅಗತ್ಯ ಇಲ್ಲ ಕಣೋ, ಟ್ರೈ ಮಾಡ್ತೀನಿ. ಅಯ್ಯೋ ಬಾವಾ, ನೀವಿನ್ನೂ ಹೊರಟಿಲ್ವಾ? ಯಾಕೆ ನೀನ್ ಬರೋದ? ನಾನು ಸಾಹಿತಿನ ಲೊಕೇಶನ್ ಟ್ರೇಸ್ ಮಾಡಿ ವೇದಾಂತ್ ಜೊತೆ ಡೀಲ್ ಮಾಡ್ಕೊಂಡು ನೀನ್ ಯಾಕೆ ಮನೆಗೆ ಬಂದಿದ್ಯಾ ಅಂತನೂ ನನಗೆ ಗೊತ್ತು.
ಇನ್ಫ್ಯಾಕ್ಟ್ ನೀನು ವೇದಾಂತ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತನೂ ಗೊತ್ತು. ನನಗಾಗಿರೋ ಬೇಜಾರನ್ನ ಕಳೆಯೋವರೆಗೂ ಅವನು ಸ್ವಲ್ಪ ದೂರ ಇರಲಿ ಅನ್ನೋದೇ ನನ್ನ ಉದ್ದೇಶ. ಐ ವಾಂಟ್ ಹಿಮ್ ಸೇಫ್ ಅಂಡ್ ಸೌಂಡ್. ಬಟ್ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಬೇಡ. ಆದ್ರೆ ನನ್ನ ಹೆಸರು ಸುಹಾಸಿನಿ ವಸಿಷ್ಠ ಅನ್ನೋದನ್ನ ಯಾವತ್ತೂ ಮರಿಬೇಡ. Calling is currently switched off. Please try later. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಗೊತ್ತಾಯ್ತಾ? ಮೊಬೈಲ್ ಕರ್ನಾಟಕದಲ್ಲಿ ಸ್ವಿಚ್ ಆಫ್ ಆದರೆ ಮಾತ್ರ ಕನ್ನಡದಲ್ಲಿ ಬರುತ್ತಲ್ವಾ? ಇದರ ಅರ್ಥ ವೇದಾಂತ್ ಕರ್ನಾಟಕದಲ್ಲೇ ಎಲ್ಲೋ ಇದ್ದಾರೆ. ಎಸ್ ನೋಡಿ ನಂದಿ, ನೀನು ಹೇಳ್ತಿರೋದು ನಿಜಾನೇ. ಇನ್ನೊಂದು ಚಾನ್ಸ್ ಇದೆ. ಅವನ ಮೊಬೈಲ್ ಇಲ್ಲೇ ಇಟ್ಟು ಆಸ್ಟ್ರೇಲಿಯಾಗೆ ಹೋಗಿರ್ಬೋದು, ಬಟ್ ಹಾಗಾಗಕ್ಕೆ ಸಾಧ್ಯ ಇಲ್ಲ. ಅಗ್ರಜ ಅವನ ಮೊಬೈಲ್ನ ಇಲ್ಲಿ ಆಗ್ಬಿಟ್ಟು ಹೋಗ್ತಾನೆ. ಎಸ್ ಯುವರ್ ರೈಟ್, ಅಗ್ರಜ ಕರ್ನಾಟಕದಲ್ಲೇ ಇದ್ದಾನೆ. ಇದನ್ನೆಲ್ಲ ನೋಡ್ತಿದ್ರೆ ಅವನೇನಾದ್ರೂ ಅಪಾಯದಲ್ಲಿದ್ದಾನ ಅಂತ. ಅಮೂಲ್ಯ, ನಿನ್ನ ಲಂಚದ ವಿಷಯದಲ್ಲಿ ನಿನ್ನ ಸಿಗಾಕ್ಸಿರೋದು ಇದೇ ಸಾಹಿತ್ಯನೇ. ಅಗ್ರಜ ಅವಳನ್ನ ಮದುವೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವಳೇನಾದ್ರೂ ಮಾಡಿದಿದೆ? ಇಲ್ಲ ಅನ್ನೋಕ್ಕಾಗಲ್ಲ ಭಾವ. ಈ ಸಾಹಿತ್ಯ ಇದಳಲ್ಲ, ಸಾರಿಕನ್ ಕ್ಯಾಟಗರಿನೇ. ನೋಡ್ರೋಡಿ ನದಿ, ಅಲ್ಲ ಕೊಡೆ. ಇಲ್ಲಿ ತನಕ ಬಂದಳು, ಇನ್ನೊಂದು ಹೆಜ್ಜೆ ಬರಲ್ಲ ಅಂತೀನ. ಪರವಾಗಿಲ್ಲ ಕೊಡೆ, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಲೈಟ್ ಆನ್ ಮಾಡ್ಕೊಂಡೇ ಇರ್ತೀನಿ. ನೀನು ಆಚೆ ಅಂಜು ಜೊತೆ ಮಲ್ಕೋ, ಆಯ್ತಾ? ಯಾಕೆ ಹಳೆ ಮುಟ್ಕಿ ಒಂಥರ ಆಡ್ತಿದ್ಯಾ? ಹಾಂ, ಥ್ಯಾಂಕ್ಸ್ ಅದಿತಿ. ನೀನು ಹೋಗು ಪ್ಲೀಸ್. ಹೀರೆ ಹಳೆ ಮುಟ್ಕಿ ಯಾವಾಗ ನಾರ್ಮಲ್ ಆಗಿರ್ತಾಳೆ, ಯಾವಾಗ ಅಬ್ನಾರ್ಮಲ್ ಆಗ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಓವರ್ ಆಗಾಡ್ತಾಳೆ. ಛೇ ಬಾಬಾ, ತಗೊಳ್ಳಿ ನೀವು ತಿನ್ನಿ. ನಂಗೆ ಪರವಾಗಿಲ್ಲ, ಹಸ್ವಾಯ್ತು ಅಂತ ಅಂದರೆ ಹೋಗಿ ಹಾಕ್ಸ್ಕೊಳ್ತೀನಿ. ಮತ್ತೆ ಪರವಾಗಿಲ್ಲ ರೋಡಿ ನದಿ, ಇಬ್ಬರು ಇದರಲ್ಲೇ ಶೇರ್ ಮಾಡೋಣ ಬಾ. ಹಾಗಿರುವಾಗ ನಾನು ಮಾತ್ರ ಇಲ್ಲಿ ಹೇಗೆ ಆರಾಮಾಗಿರಲಿ ಹೇಳಿ? ಏನಾಯ್ತು ಕೋಸೆ? ಯಾಕೆ ಸಪ್ಪು ಕೂತಿದ್ಯಾ? ಏನಿಲ್ಲ. ಆರಾಮಾಗಿದ್ದೀಯೋ ಇಲ್ಲೋ? ಅವನು ಎಲ್ಲಿದ್ದಿದ್ರೆ ಅಥವಾ ಅವನು ಎಲ್ಲಿದ್ದನೋ ಅಲ್ಲಿಂದಲೇ ನಿನ್ನ ಬಗ್ಗೆ ಪಾಪು ಬಗ್ಗೆ ಕೇರ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನಲ್ವಾ? ಕೇರ್ ಮಾಡೋದಿಲ್ಲ ಅವನನ್ನ ಮೀಸೋರು ಯಾರಿದ್ದಾರೆ ಅಜ್ಜಿ? ಅವನು ಅದನ್ನೇ ಮಾಡ್ತಾ ಇರ್ತಾನೆ ಅಲ್ವಾ? ಹಾಗಿದ್ಮೇಲೆ ನೀನು ಅವನ ಬಗ್ಗೆ ಯೋಚನೆ ಮಾಡ್ತಾ ಮಗು ಬಗ್ಗೆ ಕಾಳಜಿ ಮಾಡಿಲ್ಲ ಅಂತ ಅವನ್ ಬಂದ್ಮೇಲೆ ಅವನು ಗೊತ್ತಾಯ್ತು ಅಂದ್ರೆ ಅವನು ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ಅದಕ್ಕೆ ನೀನು ಪಾಪ ಬಗ್ಗೆ ಕಾಳಜಿ ಮಾಡು, ಚೂರು ನಿರ್ಲಕ್ಷ್ಯ ಮಾಡಬೇಡ. ಶ್ರೀ ಕೃಷ್ಣ ಒಳ್ಳೇದನ್ನೇ ಮಾಡ್ತಾರೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ, ಎಲ್ಲ ಸೇರಿ ಅದನ್ನ ಆಚರಿಸೋಣ, ಒಳ್ಳೇದಾಗತ್ತೆ. ಆಯ್ತಾ? ನಿನಗಷ್ಟೇ ಅಲ್ಲ, ಅಮ್ಮು ಈಗ ಮಾಡಿದಾಳೆ ಆಫೀಸಲ್ಲಿ ಅಂತ ಕೇಳಿದ ತಕ್ಷಣ ನಮಗೂ ಆತಂಕ ಆಯಿತು. ಆದರೆ ಇದು ತುಂಬ ಬೇಗ ಸರಿ ಹೋಗುತ್ತೆ. ನಮ್ಮ ಅಮ್ಮ ಮೇಲಿರೋ ಕಳಂಕ ಸರಿದೋಗುತ್ತೆ. ಅಣ್ಣ, ಈ ವಿಷಯ ಅಪ್ಪ ಅಮ್ಮಗೆ ಗೊತ್ತಾದ್ರೆ ಅವ್ರು ಎದೆ ಒಡೆದೋಗೋದಂತ ಗ್ಯಾರಂಟಿ ಅಣ್ಣ. ನನಗೆ ಅವ್ರ ಬಗ್ಗೆ ಚಿಂತೆ ಕಾಡ್ತಿದೆ. ಆರ್ತಿ, ಅವರಿಗೆ ವಿಷಯ ಗೊತ್ತಾಗ್ದಿರೋ ಹಾಗೆ ನಾನೆಲ್ಲ ನೋಡ್ಕೊಳ್ತೀನಿ. ನೀನು ಆರಾಮಾಗಿರು. ಫಾಲೋ ಮಾಡ್ಕೊಂಡು ಹೋದೆ. ಹೌದಾ? ಯಾರು ಅವರೆಲ್ಲ ಏನು ಮಾತಾಡ್ಕೊತಿದ್ರು? ಅವರೆಲ್ಲ ಹೋಗಿ ಊರೊಳಗಡೆ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದ್ರು. ಆ ವ್ಯಕ್ತಿ ಕುರ್ತಾ ಹಾಕೊಂಡಿದ್ದ.
ಅವ್ರಗಳ ಮೇಲೆ ರೇಗ್ತಾ ಇದ್ದ. ಆದ್ರೆ ಏನ್ ಮಾತಾಡ್ದ ಅಂತ ಕೇಳಿಸ್ಲಿಲ್ಲ. ಆದ್ರೆ ಅವ್ರ ನಡವಳಿಕೆ ತುಂಬಾ ಅನುಮಾನ ಬರೋ ತರ ಇತ್ತು. ಹೌದಾ? ಇಲ್ಲಿವರೆಗೂ ಇದರಿಂದ ಸಾಹಿತ್ಯ ಇದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಹೇಳ್ತಿರೋದು ಕೇಳಿದ್ರೆ ಸಮಥಿಂಗ್ ಇಸ್ ರಾಂಗ್. ಇದ್ಯಾರು ಹೊಸ ಎಂಟ್ರಿ? ಹಾಗೇನೆ ಆರ್ತಿ, ಮದುವೆ ಮುಂಚೆ ಇದ್ದಿದ್ದ ಸ್ವಾತಂತ್ರ್ಯ ಆಮೇಲೆ ಬೇರೆ ತರ ಆಗುತ್ತೆ. ಅದನ್ನವರು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರಲ್ಲ. ಅದಕ್ಕೆ ಅದರಿಂದ ಆಗೋ ಇರಿಟೇಷನ್ನ ವಿಚಿತ್ರವಾಗಿ ತೋರಿಸ್ತಾರೆ ಅಷ್ಟೇ. ಅಷ್ಟೇ ಅಂತೀಯ ಅಣ್ಣ? ಅಷ್ಟೇ ಅಂದ್ರೆ ಅಷ್ಟೇ, ಇನ್ನೇನು ಇಲ್ಲ. ಮತ್ ಯಾಕೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ರಾತ್ರಿ ಬರಲ್ಲ ಅಂತ ಹೇಳಿಲ್ಲ? ನನ್ನ ಪ್ರಕಾರ ವಿಕ್ಕಿ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗಿದ್ದಾನೆ. ಆದ್ರೆ ಅದು ಹೇಗಿದೆ, ಎಲ್ಲಿದೆ ಅನ್ನೋದು ಕೂಡ ಕ್ಲಿಯರ್ ಆಗಿಲ್ಲ. ಆದ್ರೆ ಕೆಲಸ ಸಕ್ಸಸ್ ಆದ್ರೆ ತುಂಬಾ ವ್ಯತ್ಯಾಸ ಆಗೋದ್ರಲ್ಲಂತೂ ಅನುಮಾನ ಇಲ್ಲ ಆರ್ತಿ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು, ಚಿಂತೆ ಮಾಡ್ಬೇಡ. ಸರಿ, ಅದು ನಂಗೆ ಲೆಕ್ಕಕ್ಕಿಲ್ಲ. ನೀವು ಯೋಚನೆ ಮಾಡ್ಬಿಡಿ. ವಿಕ್ಕಿ ಬಾ. ನೀವ್ಯಾಕೆ ಬರ್ತಿದ್ದೀರಾ? ನಾನು ವಿಕ್ಕಿ ಹೋಗಿ ಬರ್ತೀವಿ. ನೀವು ಬಂದ್ರೆ ಮತ್ತೆ ನಿಮ್ಗೂ ತೊಂದರೆ ಮಾಡಿದ್ರೆ ಕಷ್ಟ. ಹೌದು ಅಮೂಲ್ಯ, ನೀನು ಇಲ್ಲೇ ಇರು, ನಾವು ಹೋಗಿ ಬರ್ತೀವಿ. ಅವ್ನು ಹೇಗೆ ಏನು ಅಂತ ನಿಮ್ಮಿಬ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅಲ್ಲಿಗೆ ಬಂದಿಲ್ಲ ಅಂದ್ರೆ ಅವ್ನು ಏನು ಬಾಯ್ ಬಿಡಲ್ಲ. ಅದು ಅಲ್ಲದೆ ಇದು ವೇದಾಂತಕ್ಕೆ ಸಂಬಂಧಪಟ್ಟಿರೋ ವಿಷಯ. ನಾನು ಮನೇಲಿ ಕೂತ್ ಕಾಯಕ್ಕಂತೂ ಆಗಲ್ಲ. ಸರಿ ಬಾ. ರಾಜಣ್ಣ, ನೀವು ಹೇಳಿದ್ ಕರೆಕ್ಟಾಗೇ ಇದೆ. ವೇದಾಂತ್ ಬೆಂಗಳೂರಲ್ಲೇ ಇದ್ದಾರೆ. ನಾನು ದಾರಿಲಿ ಹೋಗ್ತಾ ಕತೆ ಹೇಳ್ತೀನಿ, ಬನ್ನಿ. ಈ ನಿಂಗಿ ಕಮ್ಲಿ ಜೊತೆ ಇರೋಳು ಅಂತಿದ್ದಾಗೆ ನೋ ಪ್ರಾಬ್ಲಮ್. ಆದ್ರೂ ಕಾಂತ, ಇವಳು ನಿನಗಲ್ಲ ಬಿಡ. ಮತ್ತೆ ಮತ್ತೆ ನೆಗೆಟಿವ್ ಮಾತಾಡಿ ನನ್ನ ಲವ್ ನ ಬ್ರೇಕಪ್ ಮಾಡೋ ಪ್ಲಾನ್ಸ್ ಅಲ್ಲಿ ಇದೇನೋ ಜೇಮ್ಸ್ ಜಾಮರ್ ಜಗದೀಶ. ಇನ್ನೇನ್ ಕಾಂತ, ನೀ ನೋಡಿದ್ರೆ ಇರೋದ್ರಲ್ಲಿ ನೀಟಾಗಿದೀಯಾ. ಇವಳು ದಪ್ಪಗಿದ್ದಾಳೆ, ಜೊತೆಗೆ ಸೋಡಾ ಬುಡ್ಡಿ ಬೇರೆ. ಬಿಡ್ತು ಅನ್ನೋ ಪಾಪ, ಸೋಡಾ ಬುಟ್ಟಿ ಅನ್ಬಾರ್ದು ಕೊಡೋ. ಅವಳಿಗೆ ಕೇಳಿಸಿದ್ರೆ ಮನ್ಸಿಗೆ ಹಾಲ್ಟ್ ಆಗ್ಬಿಡುತ್ತೆ. ಅದನ್ನೇ ಕನ್ನಡದಲ್ಲಿ ಸ್ವೀಟ್ ಆಗಿ ಸಾಫ್ಟ್ ಆಗಿ ಸುಲೋಚನಾ ಅಂತ ಹೇಳ್ಬೋದಲ್ವಾ? ನೋಡು ನೋಡು, ಏನ್ ಸೂಪರ್ ಆಗಿದ್ದಾಳೆ ಅಂತ. ಆಯ್ತಾಯ್ತು, ಮದುವೆಯಾರ ಮೇಲೆ ಹೊಟ್ಟಿಗೆ ಹಿಟ್ಟಾಕುದು ನೀನೆ, ಸಾಕುದು ನೀನೆ. ನಮ್ಗೆ ಎಂತಕ್ರಾಗಲಿ, ಒಟ್ಟರೆ ಎಲ್ಲ ಚೆನ್ನಾಗಿದ್ರೆ ಆಯ್ತು. ಸುಹಾಸಿನಿ ವಸಿಷ್ಠ ಅವ್ರ ಸೊಸೆ, ಸಾಹಿತ್ಯ ವೇದಾಂತ್ ವಸಿಷ್ಠ. ಯಾಕತ್ತೆ ನಾನು ಹೇಳಿದ್ ಸರಿ ಅಲ್ವಾ? ತುಂಬಾ ವಿಚಾರ ಸರಿನೇ ಆದ್ರೂ ಸಮಯ ಸಂದರ್ಭಕ್ಕೆ ಸರಿ ಬರಲ್ಲ. ನಾನು ಸಮಯ ಸಂದರ್ಭ ಕೂಡ ಬೇಕಾದಂಗೆ ಸೆಟ್ ಮಾಡ್ಕೊಳ್ಳೋಳು. ಈ ಜಗತ್ತಲ್ಲಿ ಏನ್ ಬದಲಾದ್ರೂ ನಾನು ಸಹಿಸ್ಕೊಂತೀನಿ. ಆದ್ರೆ ವೇದಾಂತ್ ಹೆಂಡತಿ ಜಾಗಕ್ಕೆ ಯಾರೇ ಬಂದ್ರೋ ನಾನು ತಡ್ಕೊಳ್ಳಲ್ಲ. ಆಯ್ತಾಯ್ತು, ಇವತ್ತು ಹೇಗಿದ್ರು ಅಮೂಲ್ಯ ಜೈಲಿಗೆ ಹೋಗ್ತಾಳೆ. ಆಮೇಲೆ ವೇದಾಂತ್ನ ಕರ್ಕೊಂಡು ಬಂದು ನಿನಗೆ ಕಟ್ಟೋಣ. ನನಗನ್ಸುತ್ತೆ ಆ ಕಿಶನ್ ಒಳಗಡೆನೆ ಇರಬೇಕು. ಆದ್ರೀಗ ನಾವು ಹೇಗೆ ಎಂಟರ್ ಆಗೋದು ಅಲ್ಲಿಗೆ? ನಾನು ಆಫೀಸರ್ಸ್ ಗಮನ ಬೇರೆ ಕಡೆ ಸೆಳಿತೀನಿ. ನೀವಿಬ್ರು ಹೊರಡೆ ಹೋಗಿ. ಅದು ತುಂಬಾ ರಿಸ್ಕ್ ಅಲ್ವಾ ರಾಜಣ್ಣ? ಸುತ್ತ ನಡೀತಿರೋ ವಿಚಿತ್ರಗಳೆಲ್ಲ ಈಸಿಯಾಗಿ ಕಾಣ್ತಿದೆ ಅಮೂಲ್ಯ. ನನಗೆ ರಿಸ್ಕ್ ತಗೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಹುಷಾರು ರಾಜಣ್ಣ, ನಿಮ್ಗೇನು ಆಗ್ಬಾರ್ದು. ಕೇರ್ಫುಲ್ ಆಗಿರಿ. ಸರಿ ಬಾಬಾ, ಆರಾಮಾಗೆ ಬನ್ನಿ, ಇನ್ನೂ ಅಷ್ಟು ದೂರ ಇದೆ. ಹೌದಲ್ಲ, ಬಾ. ಇದೆಯಾ ಅದ್ಯ ಕೃಷ್ಣನ ಜನ್ಮಾಷ್ಟಮಿ ದಿನ ಕೃಷ್ಣನ ಪಾದದ ಗುರುತುಗಳ ನಮ್ಮ ಮನೆಗೆ ತಂದ್ರೆ ನಮ್ಮ ಮನೆಗೆ ಪುಟ್ಟ ಕೃಷ್ಣ ಬರ್ತಾನೆ ಅಂತ. ಕಲ್ಪನೆ ಎಷ್ಟು ಸುಂದರವಾಗಿದೆ ಅಲ್ವಾ ಅಜ್ಜಿ? ಇದು ಬರೀ ಕಲ್ಪನೆ ಅಲ್ಲ, ನಂಬಿಕೆನೂ ಹೌದು. ಯಾವುದೇ ಕೆಲಸವಾದರೂ ನಂಬಿಕೆ ಇಟ್ಟು ವಿಶ್ವಾಸದಿಂದ ಮಾಡಬೇಕು. ಇಲ್ಲ ಅಂದ್ರೆ ಅದು ಕಾಟಾಚಾರಕ್ಕೆ ಮಾಡಿದಾಗತ್ತೆ. ಅದರಿಂದ ಒಳ್ಳೆ ಫಲ ಸಿಕ್ಕಲ್ಲ. ಮನಸ್ಸಲ್ಲಿ ಭಕ್ತಿಯಿಂದ ದೇವರ ನಂಬಿಕೆ ಇಟ್ಟು ಮಾಡಿದ್ರೆ ನೆನ್ಸ್ಕೊಂಡಿದ್ದೆಲ್ಲ ಆಗತ್ತಾ ಅಜ್ಜಿ? ನೀನು ಇದನ್ ಮಾಡು, ನಾನೆಲ್ಲ ಹೇಳ್ಕೊಡ್ತೀನಿ. ನೀನು ಸಾರ್ಥಕ ತಂದೆ ತಾಯಿ ಆಗ್ತಿದ್ದೀರಾ. ಇದಕ್ಕಿಂತ ಬೇರೆ ಖುಷಿ ಇನ್ನೇನ್ ಬೇಕೋ ಹೇಳು. ಸರಿ ಅಜ್ಜಿ. विजयी भव विजयी भव विजयी
ವಿಜಯೀ ಭವ ವಿಜಯಧ್ವಜ ಶ್ರೀ ಸಿಂಹ ವಿಜಯೀ ಭವ ವೀರ್ಯ ಶೌರ್ಯ ವಿಕ್ರಮ ಜಲಧಿ ಸಿಂಹ ಸಮುದ್ಭವ ಕರ ಕಿರಣಾಂಚಿತ ವಿದ್ಯುಲ್ಲೇಖಾನಾಂಚನ ಚಂಚಲ ಕೇಸರ ಸಿಂಹ ವಿಶ್ವಂಭರ ಶ್ರೇಯಾಂತಕ ವಿಷಕಂಟಕ ವಿಧ್ವಂಸಕ ಹರಿಕುಂಜರ ಮದಭಂಜನ ರಣರಂಜನ ಸಿಂಹ ಅದಕ್ಕೆ ಅಣ್ಣಂಗೇನೂ ಆಗಿಲ್ಲ, ಅವನು ಆರಾಮಾಗಿದ್ದಾನೆ ಅನ್ನೋದು ಒಂದೇ ಒಂದು ಸೂಚನೆ ಕೊಡು. क्या बात है. ವೆಲ್ಕಮ್ ಬ್ಯಾಕ್ ಟು ಕಿಶನ್ ಅಡ್ಡ. ಏಯ್ ಮುಚ್ಚ ಬಾಯಿ, ನೀನೇ ತಾನೇ ಆ ಡೂಪ್ಲಿಕೇಟ್ IT ಆಫೀಸರ್ಸ್ನ ಕಳಿಸಿ ರೈಡ್ ಮಾಡಿಸಿದ್ದು? ಇದ್ಯಾವುದು ಬೆಕ್ಕನ್ ಮರಿ? ಓ ಗೊತ್ತಾಯ್ತು. ಅವತ್ತು ಇವಳು ಅತ್ತಿಗೆಗೋಸ್ಕರ ಬಂದು, ನೀನಿವತ್ತು ಇವಳಿಗೋಸ್ಕರ ಬಂದಿದ್ಯಾ. ನಿಮ್ಮಿಬ್ಬರು ಹುಡುಕಾಟ ಇನ್ನೇನೋ ಇದೆ. ಅಲ್ಲಿಗೆ ನೀನು ವೇದಾಂತ್ ತಮ್ಮನೆ. ಭಲೆ ಕಣ ಮಗನೆ, ಭಲೆ. ನನ್ನ ಹತ್ರ ಇದೆ, ನೋಡ್ತೀರಾ? ಛೇ, ನಾನೆಂತ ರಾಸ್ಕಲಿರ್ಬೋದು. ನೋಡ್ತೀರಾ ಅಂತ ಕೇಳ್ತೀನಲ್ಲ, ಆಕ್ಚುಲಿ ನೀವೇ ನೋಡ್ಬೇಕು. ಬಾರ ರಾಜ ಇಲ್ಲಿ, ಬಾರ ರಾಜ ಇಲ್ಲಿ. ಬರ್ತೆ ಎಲ್ಲ 3 ಜನ ಸುತ್ತಾಕಲ್ಲ. ಈಗ ಇದು ನಮ್ಮಿಬ್ಬರದ ರಂಗಸ್ಥಳ. ನೀನು ಇದೆಯಾ, ನಾನು ಇದ್ದೀನಿ. ನೀನು ಡ್ಯಾನ್ಸರು, ನಾನು ಆಡಿಯನ್ಸ್. ಕುಣಿಯೇ, ನಾನಿನ್ ಆಶಿಕು ಕಣೆ, ಕುಣಿಯೇ.
ಅಮೂಲ್ಯ ಮಾತಾಡ ಅಮೂಲ್ಯ 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 ಏನಾಯ್ತು? ಯಾವಾಗಲೂ ಅಷ್ಟು ಖುಷಿಯಾಗಿರ್ತಾ ಇದ್ದೆ, ಈಗ ಯಾಕೋ ಟೆನ್ಷನ್ ಇರೋ ಥರ ಇದೆಯಾ? ಏನಾದರೂ ಪ್ರಾಬ್ಲಮ್ಮಾ? ಯಾಕೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಾ ಇದೆ ಮಾವ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆಯಾ ಸಾರ್ಥಕ್? ಮಾವ ಆ್ಯಕ್ಚುಲಿ ವೇದಾಂತ್ ತುಂಬ ದಿನದಿಂದ ಮನೆಗೆ ಬಂದಿಲ್ಲ, ಅವ್ರ ಕಾಲ್ಗೂ ಸಿಗ್ತಿಲ್ಲ. ಹೇಗಿದ್ದಾರೆ, ಅಲ್ಲಿ ಏನು ಪರಿಸ್ಥಿತಿ ಅನ್ನೋ ಮೆಸೇಜ್ ಕೂಡ ಇಲ್ಲ. ಅಂದರೆ ಅವನಿಗೇನೋ ಆಗಿದೆ ಅಂತ ನಾನು ಹೇಳ್ತಾ ಇರೋದು? ಏನೋ ಆಗಿದೆ ಅಂತ ಅಲ್ಲ ಮಾವ, ಆದರೆ ಏನೋ ಆಗಿರಬಾರ್ದು ಅನ್ನೋ ನನ್ನ ಕಾಳಜಿ ಅಷ್ಟೇ. ಆದರೆ ಆಗ್ತಿರೋದೆಲ್ಲ ನೋಡ್ತಿದ್ರೆ ಸಣ್ಣ ಟೆನ್ಷನ್ ಇರೋದಂತೂ ಸುಳ್ಳಲ್ಲ. ನನಗೂ ಎಲ್ಲನೂ ಸ್ವಲ್ಪ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆ ಸಾರ್ಥಕ್. ಆದರೆ ನೀನು ಯಾವುದನ್ನು ಮೆನ್ಷನ್ ಮಾಡ್ತಾ ಇದೆಯಾ ಅರ್ಥ ಆಗ್ತಾ ಇಲ್ಲ. ಇಲ್ಲಿಂದ ಒಂದ್ ಹೆಜ್ಜೆ ಮುಂದೆ ಇಟ್ರು ಮತ್ತೆ ಹೆಜ್ಜೆಡಕ್ಕೆ ಇಬ್ರಿಗೆ ಎರಡೂ ಕಾಲಿರಲ್ಲ ಮಕ್ಕಳ. ಒಳಗೆ ಏನಾಗಬೇಕೋ ಅದೇ ಆಗ್ತಾ ಇದೆ. ನೀವು ಅಲ್ಲಿಗೆ ಹೋಗಿ ಒದೆ ತಿನ್ನೋ ಬದಲು ಇಲ್ಲಿ ನಾನೇ ಕೊಡ್ತೀನಿ. ನೀನ್ ಇಲ್ಲಿವರೆಗೂ ಬಂದಾಗ್ಲೇ ಗೊತ್ತಾಯ್ತು ಕಿರಿಕಾಗಿದೆ ಅಂತ. ನೀನು ಆ ವೇದಾಂತ ಆಫೀಸಲ್ಲಿ ಇದ್ದವನಲ್ವಾ? ಆದರೆ ನಿನ್ನ ವಿಷಯದಲ್ಲಿ ಇವನು ಅಡ್ಡ ಬಂದ. ದುಶ್ಮನಿ ಜಾಸ್ತಿ ಮಾಡಿಕೊಂಡು ನನ್ನ ಜೈಲಿಗೂ ಕಳಿಸ್ಬಿಟ್ಟ. ನನ್ನ ಶಾಶ್ವತವಾಗಿ ಜೈಲಲ್ಲಿ ಇಡೋವಂಥ ಜೈಲನ್ನ ಇಡೀ ಇಂಡಿಯಾದಲ್ಲಿ ಇನ್ನೂ ಕಟ್ಸಿಲ್ಲ. ಅದಕ್ಕೆ ಆಚೆ ಬಂದ್ಬಿಟ್ಟೆ. ಆದರೆ ವೇದಾಂತ್ ಅವತ್ತು ಹೊಡೆದಿದ್ದು ಏಟ್ ಮಾತ್ರ ನನಗೆ ಏನೆಲ್ಲ ಮಾಡಿದ್ದಾನೆ. ಪ್ಲೀಸ್ ಶೂಟ್ ಮೀ, ಕಮ್ ಆನ್ ಕ್ವಿಕ್ ಶೂಟ್ ಮಾಡೋ. ಲಾಸ್ಟ್ ಕೌಂಟ್ ಹೇಳ ನಿಲ್ಸು. ಮತ್ತೆ ಕತೆ ಹೊಡೆದ್ರೆ ಆಪ್ಷನ್ ಇರಲ್ಲ. ಬೇಡ, ನನ್ನ ಅಕ್ಕ ವಿದ್ವೆ ಆಗೋದನ್ನ ನನ್ನ ಕೈ ನೋಡಕ್ಕಾಗಲ್ಲ. ಕ್ಷಮಿಸು ವೇದಾಂತ್. ಪ್ಲೀಸ್ ಬೇಡ.
ಮುಖ ನೋಡ್ತಿದ್ಯಾ? ನಾನ್ ಶೂಟ್ ಮಾಡಿದ್ದು ಹಗ್ಗಕ್ಕೆ. ಇದು ಯಾರ ಗಂಟೆ ಬೇಕಾದ್ರೂ ಹೋಗು. ಫೈನ್ ವಿಕ್ರಾಂತ್. ಅಮೂಲ್ಯ ಫ್ಲಾಗ್ ರೇಸಿ. ಅಗ್ರಜ, ನಾನು ನೋಡ್ತಿದ್ದೆ. ನಿನ್ಗೆ ಗೊತ್ತಾಯ್ತಿದ್ದು? ನೀವು ನನ್ನ ತುಂಬಾ ಡೀಪಾಗಿ ನೋಡ್ತಿದ್ರಿ, ನಾನಲ್ಲ. ಯಾಕೆ ಒಬ್ಬೊಬ್ಳೆ ನಗ್ತಿದ್ಯಾ? ನೀನ್ ವಾಪಸ್ ಬಂದ್ಯಲ್ಲ ಅದಕ್ಕೆ. ಆದ್ರೆ ನೀನ್ ಉತ್ತರನೇ ಕೊಡ್ಲಿಲ್ಲ. ಈಗ ಪ್ರಶ್ನೆ ಯಾರು ಕೇಳಿದ್ರು? ಕೇಳಿಲ್ಲ, ಆದ್ರೆ ಹಳೇದೊಂದು ಪ್ರಶ್ನೆ ಆಗಿ ಉಳಿದಿದೆ. ಏನು? ನೀನವತ್ತು ಆಸ್ಟ್ರೇಲಿಯಾ ಹೋಗ್ತಿದ್ದೀನಿ ಅಂತ ಯಾಕಂದೆ ಅಂತ ಹೇಳಲೇ ಇಲ್ಲ. ಅದನ್ನ ಎಲ್ಲಿಂದ ಶುರು ಮಾಡ್ಲಿ? ಎಲ್ಲಿಂದ ಶುರು ಆಯ್ತು ಅಲ್ಲಿಂದ. ದೇವಸ್ಥಾನ? ನೀನು ದೇವಸ್ಥಾನ ಕರಿತಿದ್ಯಾ? ಹೌದು. ಏನಾಯ್ತು? ಏನು ಆಗಿಲ್ಲ ಅನ್ನೋದೇ ಆಶ್ಚರ್ಯ. ದಿ ಗ್ರೇಟ್ ವೇದಾಂತ ವಸಿಷ್ಠ, ಕೋಪಿಷ್ಠ, ಅಲ್ಲಲ್ಲ ಬರೀ ವಸಿಷ್ಠ, ದೇವ್ರನ್ನೇ ನಂಬಿರೋನು ದೇವಸ್ಥಾನ ಕರಿತಿದ್ಯಾ? ಇದ್ಯಾಕೋ ಜಾಸ್ತಿ ಆಗ್ಲಿಲ್ವಾ? ಖಂಡಿತ ಇಲ್ಲ. ನಿನ್ ಮನ್ಸ್ ಚೇಂಜ್ ಆಗೋದ್ರೊಳಗೆ ದೇವಸ್ಥಾನಕ್ಕೆ ಹೋಗೋದೇ ಒಳ್ಳೇದು. ಇವತ್ತು ದೇವ್ರ ನನ್ನ ಪರವಾಗಿ ಬ್ಯಾಟಿಂಗ್ ಮಾಡಿದಾನೆ, ಅವ್ನಿಗೊಂದು ಥ್ಯಾಂಕ್ಸ್ ಹೇಳಿ ಬಂದಂಗೆ ಹೋಗುತ್ತೆ. ನಡಿ. ಅದಲ್ಲದೆ ನೀನ್ ಸ್ವಲ್ಪನೂ ಬದಲಾಗಿಲ್ಲ ಕಣೋ. ಯು ಆರ್ ಎ ಜೆಮ್. ಹಲೋ, ಎಲ್ಲ ಕ್ರೆಡಿಟ್ನು ನೀನು ಹಂಗೆ ಕೊಡ್ಬೇಡಪ್ಪ. ಇದರಲ್ಲಿ ನಿನ್ನ ಮತ್ತೆ ಅಮೂಲ್ಯ ಪಾತ್ರನೂ ತುಂಬಾ ದೊಡ್ಡದಾಗಿದೆ. ನೀವಿಬ್ರು ಆ ಸಾಹಿತ್ಯ ಬಗ್ಗೆ ತಿಳ್ಕೊಂಡಿರ್ಲಿಲ್ಲ ಅಂದ್ರೆ ನಾವು ಅಲ್ಲಿ ಖಂಡಿತ ಹೋಗ್ತಿರ್ಲಿಲ್ಲ. ಐ ಜಸ್ಟ್ ವಿಶ್ ಯು ಕುಡ್ ಕಮ್ ಬ್ಯಾಕ್ ಹೋಮ್ ಧ್ರುವ. ಆ ಆಸೆ ನಂಗಿಲ್ಲ ಅಂತ ಅಲ್ಲ, ಆದ್ರೆ ಅವಕಾಶ ನಮ್ಗಿಲ್ಲ ಅಷ್ಟೇ. ಇವತ್ತಿಲ್ದೇ ಇರ್ಬೋದು, ಆದ್ರೆ ನಾಳೆ ಬಂದೇ ಬರುತ್ತೆ, ಬರ್ಲೇಬೇಕು. ಬಂದಾಗ ಹೇಗಿದ್ರು ಗೊತ್ತಾಗುತ್ತಲ್ವಾ, ಬಿಡು. ಇಲ್ಲಿವರೆಗೂ ಬಂದು ದೇವ್ರ ದರ್ಶನ ಮಾಡ್ಲಿಲ್ಲ ಅಂದ್ರೆ ನಿನ್ ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ನನಗೆ ಗೊತ್ತು. ಹಾಗೇನಿಲ್ಲ, ಸಾರಿ, ಎಮರ್ಜೆನ್ಸಿ ಮತ್ತೆ ಬರ್ತೀನಿ ಅಂತ ಮನ್ಸಲ್ಲೇ ಬೇಡ್ಕೊಳ್ತಿದ್ದೆ. ಅದೇ ರೀತಿ ನಾನು ದೇವ್ರ ಹತ್ರ ಏನೋ ಕೇಳೋದಿದೆ. ಮೊದಲೇ ದೇವ್ರು ನನಗೆ ನಿನ್ನಷ್ಟು ಕ್ಲೋಸ್ ಇಲ್ಲ. ಎಲ್ಲೋ ನಿಂತ್ಕೊಂಡು ಕೇಳಿದ್ರೆ ದೇವ್ರು ಕನ್ಸಿಡರ್ ಮಾಡ್ತಾರೋ ಇಲ್ವೋ, ಅದಕ್ಕೆ ನಿನ್ನ ಇನ್ಫ್ಲೂಯೆನ್ಸ್ಗೆ ಕರ್ಕೊಂಡು ಬಂದಿದ್ದೀನಿ. ಅದ್ಯಾಕೆ ಹಾಗೆ ನೋಡ್ತಾ ಇದೀಯಾ? ಇನ್ಫ್ಲೂಯೆನ್ಸ್ ಅಂತ ಹೇಳಿದೆ ಅಂತನಾ? ಛೇ, ಅದಲ್ಲ. ನಿನಗೂ ದೇವ್ರ ಹತ್ರ ಏನೋ ಕೇಳೋದಿದೆ ಅಂದ್ಯಲ್ಲ, ಅದಕ್ಕೆ. ಹಾಗಾದ್ರೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ನಿನಗೇನೋ ತಕರಾರಿಲ್ಲ ಅಂತ ಆಯ್ತು. ಅಲ್ಲ,
ಗರ್ಭಗುಡಿಲಿ ದೇವ್ರ ಮೂರ್ತಿ ಇರುತ್ತೆ, ಆದ್ರೆ ದೇವ್ರು ಎಲ್ಲ ಕಡೆ ಇರ್ತಾನೆ. ದೇವಸ್ಥಾನದೊಳಗೆ ಯಾಕೆ ಹೋಗ್ಬೇಕು ಅಂದ್ರೆ ದೇವಸ್ಥಾನದ ವಾಸ್ತುಶಿಲ್ಪ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಪಾಸಿಟಿವ್ ಎನರ್ಜಿ ಇದ್ದಾಗ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು. ಭಕ್ತಿಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ದೇವ್ರಿಗೆ ತುಂಬಾ ಹತ್ರ ಆಗ್ಬೋದು. ದೇವ್ರು ಅಂದ್ರೆ ಒಂದ್ ಶಕ್ತಿ, ಅದು ಪ್ರಕೃತಿನೂ ಆಗಿರ್ಬೋದು. ಹತ್ರ ಆಗೋದು ಅಂದ್ರೆ ನೇಚರ್ಗೆ ಕನೆಕ್ಟ್ ಆಗೋದು ಅಂತ ಅಷ್ಟೇ. ಓಹೋ, ಇಷ್ಟೆಲ್ಲ ಲಾಜಿಕ್ ಇದೆಯಾ? ಇನ್ನೂ ತುಂಬಾ ಇದೆ, ನನಗೆ ಗೊತ್ತಿರೋದಿಷ್ಟೇ. ಬಾ ಬಿಡಿ, ನಂಗೆ ನಡೆಯಕ್ಕಾಗತ್ತೆ, ನಾ ಹೋಗ್ತೀನಿ. ಆಗತ್ತೆ. ಈಗ ನೋಡ್ಲಿಲ್ವಾ ವಾಲಿದಿನ ಕೊಬ್ಬು ಮಾಡಿದ್ರೆ ಬಿದ್ದೋಗ್ತೀರಾ. ಸ್ವಲ್ಪ ಸ್ಲಿಪ್ ಆಯ್ತು ಅಷ್ಟೇ. ಮಾತಾಡ್ಬೇಡಿ ನೀವು, ಸುಮ್ನೆ ರೀ. ನನಗೆ ನಿಮ್ಮ ಹೆಲ್ಪ್ ಮಾಡಿ ತಂದ. ಓಹೋ ಹೌದಾ? ಹಾಗಿದ್ರೆ ಆ ಲಫಂಗ ನಂಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾಗ ಆಗ ನೀವು ನನ್ನ ಪರ್ಮಿಷನ್ ತಗೊಂಡು ಹೆಲ್ಪ್ ಮಾಡಕ್ ಬಂದ್ರಾ? ಇಲ್ಲ ಅಲ್ವಾ? ಈಗ ಸುಮ್ನೆ ನಿಂತ್ಕೊಳ್ಳಿ, ನಾನು ಹೆಲ್ಪ್ ಮಾಡ್ತೀನಿ, ನೀವು ತಗೋತಾ ಇರ್ಬೇಕಷ್ಟೇ.